Hey everyone, welcome back to my YouTube channel Diksha Vlog. So ನಾನು ಸಿಂಗಾಪುರ್ ಏರ್ಪೋರ್ಟಲ್ಲಿ ಇದ್ದೀನಿ. ಈಗ ಇಂಡಿಯಾಗೆ ಹೋಗ್ತಾ ನಾನು ಸಿಂಗಾಪುರಲ್ಲಿ ಲೇಓವರ್ ಇದೆ. ಸೊ ಇಲ್ಲಿ ಸ್ವಲ್ಪ ಜಾಸ್ತಿ ಲೇಓವರ್ ತೊಗೊಂಡು ಸಿಂಗಾಪುರ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಜಸ್ಟ್ ಫಾರ್ ಫ್ರೀ ಇಫ್ ಯು ಟ್ರಾವೆಲಿಂಗ್ ಟು ಎನಿವೇರ್ ಎಲ್ಸ್ ವೈಲ್ ಸಿಂಗಾಪುರ್ ಲೇಓವರ್ ಇಟ್ಕೊಂಡು ಹೋಗ್ತಿದ್ರೆ ನೀವು ಇದೇ ಥರ ಮಾಡ್ಕೊಳ್ಳಿ. ಇವಾಗ ಇಮಿಗ್ರೇಷನ್ ಕ್ಲಿಯರ್ ಮಾಡಬೇಕು. ಯಪ್ಪ ಜೋಶಲ್ಲಿ ಹೊರಗಡೆ ಹೋಗೋಣ ಅಂತ ಬಂದೆ. ಅಲ್ಲಿ ನೋಡಿದ್ರೆ ನಾನು ಹೊರಗಡೆ ಬಂದಾದಮೇಲೆ ನನಗೆ ಇಂಟರ್ನೆಟ್ ಬೇಕಲ್ವಾ, ನಾವಿಗೇಟ್ ಟುವರ್ಡ್ಸ್ ಸಿಟಿ. ಅದಕ್ಕೆ ನಾನು ಇಂಟರ್ನ್ಯಾಷನಲ್ ರೋಮಿಂಗ್ ಹಾಕ್ಸ್ಕೊಂಡಿದ್ದೆ ಇಂಡಿಯನ್ ನಂಬರಿಗೆ. ಬಟ್ ದೆನ್ ಇಟ್ ಡಿಂಟ್ ಆ್ಯಕ್ಟಿವೇಟ್. ಸೊ ಇಲ್ಲೇ ಈ ಸಿಮ್ ತೊಗೊಳಕ್ಕೆ ಅಂತ ಐ ಸ್ಪೆಂಡ್ 1 hour ಆನ್ ದ್ಯಾಟ್. ಅದಕ್ಕಂತಲೇ ನನಗೆ ಅರ್ಧ ಟೈಮ್ ವೇಸ್ಟ್ ಆಯಿತು, ಬೇಜಾರೇ ಆಯಿತು. ಬಟ್ ನೆವರ್ ಮೈಂಡ್. ಈಗ ಟ್ರೈನ್ ಸ್ಟೇಷನಿಂದ ಹೊರಗೆ ಹೋಗ್ತಾಯಿದ್ದೀನಿ. ಇವಾಗ ಹೊರಗೆ ಬಂದಿದ್ದೀನಿ. ಇಲ್ಲೇ ಮೇಲೆಗಡೆನೇ ಇಟ್ಸ್ ದ ಮರೀನಾ ಬೇ ಅಲ್ಲಿರೋ 3 towers. ಸ್ವಲ್ಪ ಸರಿ ಸೆಕೆ ಇದೆ ಇಲ್ಲಿ. Yeah, thank you. Okay. ನಾನು ಇಲ್ಲಿ ಟವರ್ ಇರೋ ಹತ್ರನೇ ಬಂದುಬಿಟ್ಟಿದ್ದೀನಿ. ಲೈಕ್ ವೇರ್ ದ ಪ್ರಾಪರ್ ವ್ಯೂ ಆಫ್ ದ ಟವರ್ ಈಸ್ ಅಲ್ಲಿ ಹೋಗ್ಬೇಕು. ಅಲ್ಲಿ ಹೋಗೋದು ಅಂತ ನಂಗೆ ಗೊತ್ತಿಲ್ಲ. ಬಟ್ ನೆವರ್ ಮೈಂಡ್, ಇವಾಗ ಗಾರ್ಡನ್ಸ್ ಬೈ ದ ಬೇ ಹೋಗ್ತೀನಿ. ಇದು ಯಾವಾಗಾರ ಬೇರೆ ಟೈಮ್ ಎಕ್ಸ್ಪ್ಲೋರ್ ಮಾಡೋಣ. ದಿಸ್ ಈಸ್ ದ ಇನ್ಸೈಡ್ ಆಫ್ ಒನ್ ಆಫ್ ದ ಟವರ್ಸ್. ಕೆಳಗಡೆ ಎಲ್ಲ ಫುಡ್ ಕೋರ್ಟ್ ಇದೆ. ಆಮೇಲೆ ಇದೆಲ್ಲ ಏನು ಐ ಆಮ್ ನಾಟ್ ಶೋರ್, ಬಟ್ ಯಾಕೂ ಕಾಣಿಸ್ತಾ ಇದೆಯಾ? ವಾವ್, ಐ ಆಮ್ ಸೊ ಎಕ್ಸೈಟೆಡ್ ಫಾರ್ ದಿಸ್ ಒನ್. ಅಲ್ಲಿ ಹೋಗಿ ನೋಡೋಣ ಹೆಂಗೆ ಕಾಣಿಸುತ್ತೆ. ಓ ಮೈ ಗಾಡ್, ಐ ಲವ್ ದಿಸ್ ವ್ಯೂ. ದಿಸ್ ಇಸ್ ದ ಟವರ್. ಅಯ್ಯೋ, ನಂಗೆ ಪಿಕ್ಚರ್ಸ್ ಬೇಕು ಇವಾಗ ಟು ಆಸ್ಕ್ ಸಮನ್. ಇಷ್ಟೇ. ಲೆಟ್ಸ್ ಸಿ. ತುಂಬ ಚೆನ್ನಾಗಿದೆ ನೋಡೋಕ್ಕಂತೂ. ಇಲ್ಲಿಂದ ತುಂಬ ಖುಷಿ ಆಗ್ತದೆ ನನಗೆ. ಲೈಕ್ ನಂಗೆ ಗಾರ್ಡನ್ಸ್ ಬೈ ದ ಬೇ, ಸಿಂಗಾಪುರ್ ಅಂದರೆ ಗಾರ್ಡನ್ಸ್ ಬೈ ದ ಬೇ ನಂಗೆ ತುಂಬ ಇಷ್ಟ. ಅದು ಅಂದರೆ ಲೈಕ್ ಟು ಗೋ ಟು ಸ್ಪಾಟ್ ಆ ಥರ. ಬಟ್ ಯಾ, ಅಲ್ಲಿ ಹತ್ರ ಹೋಗಿ ನೋಡ್ತೀನಿ ಹೆಂಗೆ ಏನು ಅಂತ. ಅಂಟಿಲ್ ದೆನ್ ಬೈ ಬೈ. ಈ ಕಡೆ ನೋಡಿದ್ರೆ ಗಾರ್ಡನ್ಸ್ ಬೈ ದ ಬೇ, ಈ ಕಡೆ ಸ್ಟಾರ್, ಅಲ್ಲಿ ನೈಸ್ ಸ್ಕೈಲೈನ್ ಅಲ್ವಾ? ಸ್ಕೈಲೈನ್ ಇರೋ ಕಡೆ ವ್ಯೂ ಎಲ್ಲಿದೆ ಅಂತ ಐ ಆಮ್ ನಾಟ್ ಶೋರ್. ಬಟ್ ಯಾ, ದಿಸ್ ಇಸ್ ದ ವ್ಯೂ ಆ್ಯಸ್ ಆಫ್ ನೌ. ಇವಾಗ ಕೆಳಗೆ ಹೋಗೋಣ ಅಂದ್ಕೊತಾ ಇದ್ದೀನಿ. ಲೈಕ್ ಮರೀನಾ, ಗಾರ್ಡನ್ಸ್ ಬೈ ದ ಬೇ ಹತ್ರ. ಐ ಶೋ ಯು. ಅಲ್ಲ ಹೋಗೋದೇನೋ ಹೋಗ್ತಾಯಿದ್ದೀನಿ, ಮತ್ತೆ ನಂಗೆ ವಾಪಸ್ ಟ್ರೈನ್ ಸ್ಟೇಷನ್ಗೆ ಹೋಗೋದೇ ಇರೋದು. ಅಯ್ಯೋ ದೇವ. ಅಲ್ಲಿ ಟ್ರೀಸ್ ಇದೆಯಲ್ಲ, ಅದೇ ಕಾಲ್ ಸೂಪರ್ ಟ್ರೀ ಗ್ರೋವ್ಸ್. ಅಲ್ಲಿ ಹತ್ರ ಹೋಗ್ತೀನಿ. ತುಂಬ ದೊಡ್ಡದಿದೆ ಇದು. ಅಲ್ಲಿ ಶೋ ದ ಮ್ಯಾಪ್. ಇಷ್ಟು ದೊಡ್ಡ ಏರಿಯಲ್ಲಿ ಇದಿಷ್ಟು ಟ್ರೀಸ್ ಹಾಕಿದ್ದಾರೆ. ಸೂಪರ್ ಟ್ರೀ ಗ್ರೋವ್ಸ್. ನಾ ಇಲ್ಲಿದ್ದೀನಿ. ಓ ವಾವ್, 5 ಟವರ್. ಇಲ್ಲಿಂದ ಬಂದು ಮೇಲೆ ನೋಡಿದ್ರೆ ಇಲ್ಲೇ ಟವರ್ ಇತ್ತು. ಹಿಂಗೆ ಬಂದ್ಬಿಟ್ಟೆ. ಬ್ಯಾಕ್ ಬೇ ಫ್ರಂಟ್ MRT. ಇಲ್ಲಿ ಹೋಗ್ಬೇಕು ನಾನು ಮತ್ತೆ ವಾಪಸ್. ಇಲ್ಲೆಲ್ಲ ಸುತ್ತಾಡ್ಕೊಂಡು ಇದರಲ್ಲಿ ಏನೇನಿದೆ ಅಂತ ಇದೆ. ನಂದು ಮೇಜಲ್ಲಿ ಐ ವಾಂಟ್ ಹ್ಯಾವ್ ಅ ಬೆಸ್ಟ್ ಲುಕ್ ಆಫ್ ದಿಸ್ ಸೂಪರ್ ಗ್ರೋವ್ ಟ್ರೀಸ್. ಸಿ ಏನಾಗುತ್ತೆ. ಈ ಒಬ್ಬೊಬ್ಬರೇ ಬಂದರೆ ಐ ನೀಡ್ ಪಿಕ್ಚರ್ಸ್. ಕಷ್ಟ. ಇಫ್ ಎನಿಬಡಿ ಈಸ್ ಟ್ರಾವೆಲಿಂಗ್ ಎಟ್ ಆಲ್, ಸಿಂಗಾಪುರಲ್ಲಿ ಲೇಓವರ್ ಇದ್ದರೆ ದೆರ್ ಬಿ ಫ್ರೀ ಟೂರ್ಸ್. ಲೈಕ್ ದೆಲ್ ಜಸ್ಟ್ ಟೇಕ್ ಯು ಥ್ರೂ ಆಲ್ ದ ಮೇಜರ್ ಡೆಸ್ಟಿನೇಷನ್ಸ್ ಆ್ಯಂಡ್ ಅಲ್ಲಿ ಒಂದೊಂದು 10-15 minutes ಬಿಡ್ತಾರೆ ಟು ಎಕ್ಸ್ಪ್ಲೋರ್. ಅಲ್ಲಿ ನೋಡ್ಕೊಂಡು ಬರ್ಬೋದು. ಬಟ್ ನಾನು I didn't want to do that. I wanted to explore the city by myself. ಸೊ ಅದಕ್ಕೆ ನಾನೇ ಬರ್ತಾಯಿದ್ದೀನಿ. ಅದರ್ವೈಸ್ ಇಟ್ಸ್ ಗುಡ್ ನೋ. ಲೈಕ್ ನಂಗೆ ಈ ಥರ ವ್ಯೂ ಸಿಗೋಲ್ಲ ಆ ಸಿಟಿ ಟೂರ್ ತೊಗೊಂಡ್ರೆ. ಈ ಥರ ನಂಗೆ ಎಲ್ಲಿ ಬೇಕೋ ಅಲ್ಲಿ ಹೋಗೋಕ್ಕಾಗಲ್ಲ. ಸೊ ಯಾ, ದ್ಯಾಟ್ ಈಸ್ ಒನ್ ಅಡ್ವಾಂಟೇಜ್. ಇಲ್ಲಿ ಮೇಲೇನು ನೋಡ್ತಾ ಇದ್ದೀರಲ್ಲ, ಅಲ್ಲಿ ವಾಕ್ ಮಾಡೋಕ್ಕೆ ಬ್ರಿಡ್ಜ್ ಇದೆ. ಐ ಡೋಂಟ್ ನೋ ವಾಟ್ ಇಟ್ಸ್ ಕಾಲ್ಡ್, ಬಟ್ ಅದಕ್ಕೆ ಐ ಥಿಂಕ್ ಯು ಗೋಟ್ ಪೇ ಫಾರ್ ಇಟ್.
ಐ ಥಿಂಕ್ ನಾನು ಅಲ್ಲಿ ಹೋಗಲ್ಲ, ಬಟ್ ಸ್ಟಿಲ್ ಇಫ್ ಯು ಇಂಟ್ರೆಸ್ಟೆಡ್ ಇಟ್ ಕುಡ್ ಬಿ ಅ ಗುಡ್ ಎಕ್ಸ್ಪೀರಿಯನ್ಸ್. ಹೋಗಿ ನೋಡ್ಬೋದು. ಟೂರಿಸ್ಟ್ನೆಲ್ಲ ಕರ್ಕೊಂಬಂದಿದ್ದಾರೆ. ಇಲ್ಲಿ ಮೇಲೆ ಹೋಗೋಕ್ಕೆ ಅಪ್ಪ ವಿಷಯಕ್ಕೆ ಅಂದರೆ ಫ್ಯಾನ್ ಕೆಳಗೋಗಿ ನಿಂತ್ಕೊಂಡಿದ್ದೆ. ಎಲ್ಲರೂ ಊಟ ತಿನ್ನಕ್ಕೆ ಹೋಗ್ತೀನಿ, ನಂಗೆ ಸಾಕಾಯಿತು. ಅಷ್ಟು ಎಕ್ಸೈಟ್ಮೆಂಟ್. ದಿಸ್ ಇಸ್ ದ ಹೋಲ್ ಪಿಕ್ಚರೈಸೇಷನ್ ಆಫ್ ವಾಟ್ ಹ್ಯಾಪನ್ಸ್ ಇನ್ ಹಿಯರ್. ಇದು ಜಸ್ಟ್ ಲುಕ್ಸ್ ಮಾತ್ರ ಅಲ್ಲ, ಲ್ಯಾಂಡ್ಸ್ಕೇಪಿಂಗ್ ಮಾತ್ರ ಅಲ್ಲ, ವೆರಾಸ್ ರೈನ್ ವಾಟರ್ ಕಲೆಕ್ಷನ್ ಆಗಿ ಸಮ್ ಆಲ್ ಸಾರ್ಟ್ಸ್ ಆಫ್ ಥಿಂಗ್ಸ್ ಆರ್ ಹ್ಯಾಪನಿಂಗ್ ಇನ್ ಹಿಯರ್. ನೀವೇ ನೋಡ್ಕೊಂಬಿಡಿ. ಏನು ಶೇಕೆ ತುಂಬ ಸುತ್ತೋದಿತ್ತು, ಅದು ಇದು ಸಣ್ಣ ಪುಟ್ಟ ಎಲ್ಲ ಸುತ್ತಮುತ್ತ ಇದೆ ಇಲ್ಲಿ. ಬಟ್ ಈ ಶೇಕೆಗೆ ಆಗ್ತಾಯಿಲ್ಲ, ಸುಸ್ತಾಗೋಗ್ಬಿಟ್ಟೆ. ಸಿಂಗಾಪುರ್ ಕೋಳಿ ಬೇಸಿಕಲಿ ಹೆಂಗೆ ಮಾಡ್ಕೊಂಡಿದ್ದೀನಿ ಅಂದರೆ, ಆಸ್ಟ್ರೇಲಿಯಾದಿಂದ ಇಂಡಿಯಾಗೆ ವಿಸಿಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಆವಾಗ ಇಲ್ಲಿ ಲೇ ಓವರ್ ತೊಗೊಂಡಿದ್ದೀನಿ ಇವಾಗ 8 hours. ಮತ್ತು ಅಲ್ಲಿಂದ ಬರ್ತಾ ಮತ್ತೆ ಸಿಂಗಾಪುರ್ ಏರ್ಲೈನ್ಸೇ ತೊಗೊಂಡಿದ್ದೀನಿ. ವೆರಾಸ್ 8 hours ಅಲ್ಲ, 11 hours. ಸೊ ಆವಾಗಿನ ಸ್ವಲ್ಪ ಜಾಸ್ತಿ ಅಯ್ಯೋ ಆದರೆ ಈ ಶೆಕೆ ಇದೆ ಹೆಂಗಪ್ಪ ಅಂತ ಅನಿಸ್ತಾ ಇದೆ ಆಲ್ರೆಡಿ. ಬಟ್ ಸ್ವಲ್ಪ ಪ್ರಿಪೇರ್ ಆಗಿ ಬರ್ತೀನಿ, ನೋಡೋಣ. ಆವಾಗ ಬೇರೆ ಬೇರೆ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಐ ಥಿಂಕ್ ದಿಸ್ ಇಸ್ ಐಡಿಯಲ್. ಸಿಂಗಾಪುರಲ್ಲಿ ಇದಕ್ಕಿಂತ ಜಾಸ್ತಿ ಏನೂ ಇಲ್ಲ ಅಂತ ನನ್ನ ಪ್ರಕಾರ. ಸೊ ಈ ಥರ ಲೇ ಓವರಲ್ಲಿ ವಿಸಿಟ್ ಮಾಡಿದ್ರೆ ಐ ಥಿಂಕ್ ಇಟ್ಸ್ ವರ್ತ್ ವೈಲ್ ಆ್ಯಂಡ್ ಸೊ ಯು ವಿಲ್ ಬಿ ಸೇವಿಂಗ್ ಯುವರ್ ಮನಿ ಆ್ಯಸ್ ವೆಲ್. ಆ್ಯಂಡ್ ಅಷ್ಟೇ, ವರ್ಕ್ಸ್ ಔಟ್ ವೆಲ್ ಫಾರ್ ಎವ್ರಿ ಒನ್. ಐ ಡೋಂಟ್ ನೋ ಹೌ ಡು ಪೀಪಲ್ ಲುಕ್ ಸೊ ಫ್ರೆಶ್ ಈ ಬಿಸಿಲಲ್ಲಿ. ನಾನು ಐ ಆಮ್ ಅ ವಿಂಟರ್ ಪರ್ಸನ್, ಐ ಕಾಂಟ್ ಡೀಲ್ ವಿತ್ ದಿಸ್ ಸಮ್ಮರ್. ಉಸಿರಾಡೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಶೆಕೆ. ಇವರೆಲ್ಲ ಒಂಥರ ದೇ ಲುಕ್ ಫ್ರೆಶ್. ಫೇಸ್ ಬಂದರೆ ಸ್ವೆಟ್ಟೆಲ್ಲ ಆಗ್ಬಿಟ್ಟಿದ್ದೀನಿ, ಅದು ಒದ್ದೆ ಕೂದಲು. ಈಗ ಟೈಮ್ ವೈಸ್ ಕರೆಕ್ಟಾಗಿ ಮ್ಯಾನೇಜ್ ಮಾಡಿಬಿಟ್ಟಿದ್ದೀನಿ. ಓ ವೇ ಇದು ಟವರಲ್ಲಿರೋದೆಲ್ಲ ರೆಸಿಡೆನ್ಸಸ್ಸು. ಓ ಮೈ ಗಾಡ್, ಎಷ್ಟಿರತ್ತೋ ಇದಕ್ಕೆ, ಹಿಂಗಿದೆ. ಐ ವಿಶ್ ಐ ವಾಸ್ ದ್ಯಾಟ್ ರಿಚ್.